ಅದೇ ಅವೆಲ್ಲ ನಾನು ಅಬ್ಸರ್ವ್ ಮಾಡಿಲ್ಲ. ಪೆನ್ಷನ್ ಆಯ್ತಾ ನಿಮ್ದು? ಪೆನ್ಷನ್ ಐತೆ 600 ಬರ್ತೈತೆ ಅಷ್ಟೇ. 600 ರೂಪಾಯಿ ತಿಂಗಳ ಬರ್ತೈತಾ ಇಲ್ವೋ? ತಿಂಗಳ ಮೊನ್ನೆ ಒಂದ್ 2 ತಿಂಗಳದಾಗ ಹೋಗಿದ್ದೆ, ಆಮೇಲೆ ನಾನು ಹೋಗಿಲ್ಲ ಬ್ಯಾಂಕ್ ಕಡೆ, ಅವಾಗ ಬಂದಿತ್ತು. ಆಮೇಲೆ ಹೋಗಿಲ್ಲ? ಆಮೇಲೆ ಎಷ್ಟು ತಿಂಗಳು ತಗೊಂಡಿದ್ರಿ ಪೆನ್ಷನ್? ಒಂದು ವರ್ಷ ತಕೊಂಡಿದ್ರು ಅಷ್ಟೇ. 1 ವರ್ಷ ತಗೊಂಡಿದ್ರಿ, ಈಗ ಒಂದ್ 2-3 ತಿಂಗಳಿಂದ ಬಂದಿಲ್ವೇ? ಸರಿ 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 ಆಯ್ತು. ಆರಾಮಾಗಿರಿ. ಏನ್ ಹೆಸರು? ಸಂತೋಷ್. ಏನ್ ಸಂತೋಷಪ್ಪ, ಈ ಬುತ್ತಿ ಹಾಕೊಂಡು ಕುತ್ಕೊಂಡ್ಬಿಟ್ಟೆ, ಭಜನೆ ಗಿಜನೆ ಮಾಡ್ತಿದ್ಯಾ ಹೆಂಗಪ್ಪ? ಸಂಸ್ಕೃತಿ ಸರ್, ಸಂಸ್ಕೃತಿ ಅಲ್ಲ, ಗೊತ್ತಾಯ್ತು, ನಮ್ ಸಂಸ್ಕೃತಿನೇ ಅದು. ಆ ಸಂಸ್ಕೃತಿ ಎಲ್ರಿಗೂ ಇರ್ಬೇಕಲ್ಲ ಅಲ್ವಾ? ಎಲ್ಲ ಕಳೆದೋಗ್ತಾ ಇದೆ ಸಂಸ್ಕೃತಿ. ನೋಡಿ ಸರ್. ಹೌದಾ? ಕುತ್ಕೊಂಡಿದ್ದೆ, ನೋಡ್ತಾ ಇದ್ರಾ? ಇವಾಗೆಲ್ಲ ಹಿಂಗ್ ಈ ಬುತ್ತಿ ಇಟ್ಕೊಂಡು ಕುತ್ಕೊಂಡ್ಬಿಟ್ರೆ ಇವ್ನ ಯಾರೋ ಪೆದ್ದ ಇರ್ಬೇಕು ಅಂತ ನೋಡ್ತಾರೆ ಜನ ಅಲ್ವೇ? ಹೆಂಗ್ ನೋಡಿದ್ರು ಗೊತ್ತಿಲ್ಲ ಸರ್, ನಮ್ ಸಂಸ್ಕಾರ ನಮ್ಗೆ ಸಾಕು ಅಲ್ವಾ? ಸಂಸ್ಕೃತಿ ಬಿಟ್ಟು ಮುಂದಕ್ಕೆ ಹೋಗಕ್ಕಾಗಲ್ಲ. ನಮ್ ಸಂಸ್ಕೃತಿ ನಮ್ಮ ಇರ್ಲಿ ಅಷ್ಟೇ. ಮತ್ತೆ ಯಾವ್ರು? ನಮ್ದು ಯಲಬುರ್ಗಾ, ಕೊಪ್ಪಳ ಜಿಲ್ಲೆ. ಓ, ಇಲ್ಲಿ ಯಾಕೆ? ನಾವು ಇಲ್ಲಿ ಎಜುಕೇಶನ್ ಏನ್ ಓದ್ತಾ ಇದ್ರಿ? ಕೋಲಾರಕ್ಕೆ ಬಂದು? ಅದಕ್ಕ ಗೌರ್ಮೆಂಟ್ ಸೀಟ್ ಇಲ್ಲೇ ಆಗಿರೋದು. ಗೌರ್ಮೆಂಟ್ ಸೀಟ್ ಇಲ್ಲ. ಏನ್ ಓದ್ತಾ ಇರೋದು ನೀವು? ಟೀಚರ್ ಸರ್. ಟೀಚರ್, B.Ed ಟ್ರೈನಿಂಗ್ ಟೀಚರ್. ಟ್ರೈನಿಂಗ್ ಟೀಚರ್. ಯಾವ ಸಬ್ಜೆಕ್ಟ್ ಮೇಲೆ? ಸೋಷಿಯಲ್ ಸೈನ್ಸ್. ಸೋಷಿಯಲ್ ಸೈನ್ಸ್, ಸಮಾಜ ವಿಜ್ಞಾನ. ಹೆಂಗಿದೆ ನಮ್ ಸಮಾಜ? ಸಮಾಜ ಹಿಂಗ ಇದೆ ಸರ್. ಸಮಾಜ ನಾವ್ ಸಮಾಜ ಇದೆ, ಸಮಾಜ ಇದೆ, ವಿಜ್ಞಾನ ಕೆಟ್ಬಿಟ್ಟಿದೆ. ಸಮಾಜ ಇದೆ, ಸಮಾಜ ಯಾಕೆ ಹಿಂಗಾಗಿದೆ ಅಂದ್ರೆ ವಿಜ್ಞಾನದಿಂದ ಕೆಟ್ಬಿಟ್ಟಿದೆ ಅಂತ ಹೇಳ್ತೀರಾ? ಈಗಿನ ವಿಜ್ಞಾನ ಏನಂದ್ರೆ ಸರ್, ಶಿಕ್ಷಣ ಎಲ್ಲರಿಗೂ ಸರಿಯಾಗಿ ಸಮರ್ಪಕವಾಗಿ ಬಂದಿದ್ರೆ ಶಿಕ್ಷಣದಿಂದ ಎಲ್ಲ ಡೆವಲಪ್. ಸಂತೋಷ್, ಯಾಕೆ ಶಿಕ್ಷಣ ಸಮರ್ಪಕವಾಗಿ ಬರ್ತಾ ಇಲ್ಲಪ್ಪ ಸರ್? ಸರಿಯಾಗಿ ಹೇಳಿರ್ಬೋದು. ಸರ್ಕಾರಗಳು ಸರಿಯಾಗಿ ಯೋಜನೆಗಳನ್ನು ಸಮರ್ಪಕವಾಗಿ ಮಾಡಬೇಕಾಗುತ್ತೆ. ಫಸ್ಟ್ ಎಜುಕೇಶನ್ ಮಾಡ್ಬೇಕು ಸರ್. ಇವು ಮೊನ್ನೆ ಡಿ ಕೆ ಶಿವಕುಮಾರ್ ಸರ್ ಮಾಡಿದ್ರು, ವಿದ್ಯಾರ್ಥಿಗಳಿಗೆ ಫ್ರೀ ಅದು ಒಳ್ಳೇದು ಸರ್. ಒಳ್ಳೇದು. ಯಾವ್ದು ಕೆಟ್ಟದು? ಕೆಟ್ಟದಂತ ಹೇಳಿಲ್ಲ ಸರ್, ಒಳ್ಳೇದು. ಒಳ್ಳೇದು. ಕೆಟ್ಟದ್ದು ಯಾವ್ದು? ಕೆಲವೊಂದು ಕೆಟ್ಟದಂತ ನಾವು ಹೇಳಕ್ ಆಗಲ್ಲ ಸರ್, ಯೋಚನೆ ಮಾಡ್ಬೇಕು. ಹಂಗೆ ವಿದ್ಯಾನಿಧಿ ಮಾಡಿದ್ರು, ಅದು ಒಳ್ಳೇದು. ಅದು ಒಳ್ಳೇದು. ಹಿಂದೆ ಬೊಮ್ಮಾಯಿ ಸರ್ಕಾರದಿದ್ದಾಗ ರೈತ ವಿದ್ಯಾನಿಧಿ ಅಂತ ಮಾಡಿ ರೈತರ ಮಕ್ಕಳು, ಅದು ಬಹಳ ಅಂದ್ರೆ ಬಹಳ ಒಳ್ಳೇದು. ಬಹಳ ಒಳ್ಳೇದು. ಯಾಕಂದ್ರೆ ರೈತರ ಮಕ್ಕಳು ಪಾಪ ಓದ್ತಿರ್ತಾರೆ. ನನಗೂ ಎಷ್ಟೋ ಸ್ಕಾಲರ್ಶಿಪ್ ಬಂದಿದೆ ಅಂದ್ರೆ ಒಳ್ಳೇದು ಸರ್. ಇಂಥವೆಲ್ಲ ಒಳ್ಳೆ ಸ್ಕೀಮ್ಸ್ ಇನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಂತ ಹೋಗ್ಬೇಕು ಸರ್. ಮತ್ತೆ ಈಗ ಲೇಡೀಸ್ಗೆಲ್ಲ ಫ್ರೀ ಕೊಟ್ಟವ್ರಲ್ಲ, ಅದು ಅವ್ರಿಗೆ ಕೊಡ್ಲಿ ಬಿಡಿ ಸರ್, ಏನ್ ಮಾಡಕ್ಕಾಗಲ್ಲ. ಅದು ಒಳ್ಳೇದಲ್ಲ. ಅಲ್ಲ, ಒಳ್ಳೇದಲ್ಲ ಅಂತಲ್ಲ ಸರ್, ಒಳ್ಳೇದೇ. ಮತ್ತೆ ಏನ್ ಮಾಡಕ್ಕಾಗಲ್ಲ, ಒಳ್ಳೇದೇ. ಏನು ಮಾಡಂಗಿಲ್ಲ, ಅದು ಕೂಡ ಒಂದ್ ರೀತಿ ಒಳ್ಳೇದೇ. ಅವ್ರಿಗೆ ಅನುಕೂಲ ಆಗ್ಲಿ ಅಂತ ಒಳ್ಳೇದು ಕೊಟ್ಟಿದ್ದಾರೆ. ಇಂಥದ್ದು ಮಾಡ್ಲಿ ಅಂತ ಹೇಳಿ ಇನ್ನ ಎಜುಕೇಶನ್ ಇಂಪ್ರೂವ್ಮೆಂಟ್. ಊರಿನ MLA ಅಲ್ಲಿ ಬಸವರಾಜ ರಾಯರೆಡ್ಡಿ ಅಂತ ಹೇಳಿ ಸರ್. ರಾಯರೆಡ್ಡಿ ಅವರು ಸಾಹೇಬ್ರೆ ನಮಸ್ಕಾರ. ಏನ್ ಕೆಲಸ ಎಲ್ಲ ಮಾಡ್ತಾರೆ? ತುಂಬಾ ಚೆನ್ನಾಗಿ ಮಾಡಿಸಿದ್ದಾರೆ ಸರ್. ಅವ್ರಿಗೆ ಸೀಟ್ ಕೊಟ್ರೆ ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ತಾರೆ. ಅವ್ರಿಗೆ ಮಂತ್ರಿ ಸ್ಥಾನ ಕೊಡ್ಬೇಕಂತ ನಮ್ಮ ಆಸೆ. ಹೌದಾ? ಎಷ್ಟು ವರ್ಷದಿಂದ ಇದ್ದಾರೆ ಕೋಲಾರದಲ್ಲಿ? ಬಂದು 1 ವರ್ಷ ಆಯ್ತು ಸರ್. 1 ವರ್ಷದಿಂದ ಏನ್ ಪ್ರಾಬ್ಲಮ್ಸ್ ನೀವು ನೋಡ್ರದು ಕೋಲಾರದಲ್ಲಿ? ನಾವು ಇಲ್ಲಿ ಏನ್ ಸರ್, ನಮ್ಗೆ ಹೋಗ್ತೀವಿ, ನಾವು ಲೈಬ್ರರಿ ಹೋಗ್ತೀವಿ, ಕಾಲೇಜ್ ಹೋಗ್ತೀವಿ, ನೋಡ್ಬೇಕು ಅಭಿವೃದ್ಧಿ ಹೆಂಗಾಗಿದೆ. ಆಗಿದೆವಲ್ಲ ಸರ್, ಬಸ್ ಓಡಾಡ್ತಾ ಇದೆಯಲ್ಲ, ಅಭಿವೃದ್ಧಿ ಆಗಿದೆ ಸರ್. ನಮ್ ಕ್ಷೇತ್ರದಲ್ಲಿ ಓಡಾಡೋ ಜಾಗದಲ್ಲಿ ಆಗಿದೆ. ಓಕೆ, ಥ್ಯಾಂಕ್ ಯು. ನಮಸ್ಕಾರ. ಏನ್ ಸರ್ ನಿಮ್ಮ ಹೆಸರು? ವೆಂಕಟಸ್ವಾಮಿಗೌಡ. ಯಾವ್ರು? ಕೋಲಾರ ಪಕ್ಕದಾಗ ಹಳ್ಳಿ ನಮ್ದು. ಕೋಲಾರ ಪಕ್ಕದಲ್ಲಿ ಹಳ್ಳಿ. ಏನ್ ನಿಮ್ ಪ್ರಾಬ್ಲಮ್? ನಮ್ ಪ್ರಾಬ್ಲಮ್ ಏನ್ ಸರ್, ರೈತರಿಗೆ ಏನ್ ಅನುಕೂಲ ಇಲ್ಲ. ಎಲ್ಲ ಫ್ರೀ ಅನ್ಕೊಂಡು ಏನ್ ಬಸ್ಗೆ ನೋಡಿದ್ರೆ ಬಸ್ಗೂ ಅನುಕೂಲ ಇರಲ್ಲ. ಏನ್ ಸರ್ ಫ್ರೀ ಕೊಡೋದು? ಏನಕ್ಕಂದ್ರೆ ಫ್ರೀ ತಗೊಳಕ್ಕೆ ಅಲ್ಲ ಸರ್, ಹೆಣ್ಣು ಮಕ್ಳಿಗೆ ಬಡವ್ರ ಮಕ್ಳಿಗೆ ಕೊಡ್ಲಿ. ಒಂದು ಅಫ್ಸಲ್ಸ್ಗೆ 1 ಲಕ್ಷ ರೂಪಾಯಿ ಸ್ಯಾಲ್ರಿ ಮೇಡಮ್ಗೆ, ಆಯಮ್ಗೆ ಫ್ರೀ ಅಂದ್ರೆ ಹಿಂಗ್ ಸರ್? ಏನು ಮಕ್ಕಳಿಗೆ ಕೊಡ್ಲಿ, ಹಾಸ್ಪಿಟ್ಲ್ ಮಾಡ್ಲಿ, ಬಡವ್ರು ಎಲ್ರಿಗೂ ಹಾಸ್ಪಿಟ್ಲ್ ಮಾಡ್ಲಿ ಫ್ರೀ, ಓಕೆ. ಎಜುಕೇಶನ್ ಕೊಡ್ಲಿ ಫ್ರೀ, ಓಕೆ. ಇನ್ನು ಮತ್ತೆ ಇದೆಲ್ಲ ಹೆಂಗ್ ಸರ್ ಫ್ರೀ ಇದು? ರೈತರ ಮಕ್ಕಳಿಗೆ ಹೆಣ್ಣು ಕೊಡ್ತಾ ಇಲ್ಲ. ರೈತರ ಮಕ್ಕಳಿಗೆ ಹೆಣ್ಣು ಕೊಡ್ತಾ ಇಲ್ಲ ಸರ್. ಇವತ್ತು ಯಾವ್ದೇ ಆಗಿರ್ಲಿ, ಒಬ್ಬ ರೈತ ದುಡಿತಾರೆ ಅಂದ್ರೆ ಎಲ್ಲರೂ ತಿಂತಾರೆ. ವೆಂಕಟಸ್ವಾಮಿಗೌಡ ಅಂತ. ಇವತ್ತು 40 ವರ್ಷ ಆದ್ರೂ ಮದುವೆ ಮಕ್ಕಳಿಗೆ ಹೆಣ್ಣು ಕೊಡ್ತಾ ಇಲ್ಲ ಅಂತ ಮೊನ್ನೆ ಒಂದು ಕೇಸ್ ಆಗಿದೆ ಹುಣಸೂರಲ್ಲಿ. ದೊಡ್ಡವ್ರಿಗೆ ಕೊಟ್ಬಿಟ್ರು ಹೆಣ್ಣ. ಹೌದೌದು. ನಾನು ಅರ್ಧ ಕೆಜಿ ಚಿನ್ನ ಕೊಟ್ಟಿದ್ದೀನಿ, ಅರ್ಧ ಕೆಜಿ ಬೆಳ್ಳಿ ಕೊಟ್ಟಿದ್ದೀನಿ, ಗ್ರ್ಯಾಂಡ್ ಆಗಿ ಮದುವೆ ಮಾಡಿದೀನಿ, ನಾನು ಅಷ್ಟು ಹಣ ಕೊಟ್ಟಿದ್ದೀನಿ ಅಂದ್ರು. ಆ ಕಡೆಯಿಂದ ವಾಪಸ್ ಹಣ ಕಳಿಸಿದ್ರು ಅಲ್ವೇ? ಅದೇ ರೈತರ ಮಕ್ಕಳಿಗೆ ಕೊಟ್ರೆ ನೆಮ್ಮದಿ ಇರ್ತದ ಸರ್? ಇವತ್ತು ನಿಂದಲ್ಲಿ ರೈತರ ಮದುವೆ ಆಗವ್ರಂದ್ರೆ ರಾಣಿ ತರ ನೋಡ್ಕೊಂತಾರೆ ಅಲ್ವೇ? ಇವ್ರು ಏನ್ ಮಾಡ್ತಾರೆ, ಬೆಂಗಳೂರಲ್ಲಿ ಇದಾನೆ, ನಮ್ ಹುಡುಗ ಬೆಂಗಳೂರಲ್ಲಿ ಅವನ ಅಂತ ಹೇಳ್ತಾರೆ. ಅಂತಾರೆ ಸರ್, ಸುಂದರ ಅನ್ಕೊಂಡ್ ನಮ್ಬಿಟ್ಟು ಕೊಟ್ಬಿಡ್ತಾರೆ. ಕಟಿಂಗ್ ಕೊಡೋದು, ಅವ್ರ ಕಲರ್ ನೋಡ್ಕೊಡೋದು. ಇಲ್ಲಿ ಮಣ್ಣಲ್ಲಿ ಬೆಳಿಗ್ಗೆ ಹೋದ್ರೆ ದುಡಿದ್ರೆ ಗೊತ್ತಾಗ್ತದೆ ಏನಂತ ಕಷ್ಟ. ಇವತ್ತು ಟಮಾಟ 700-800 ರೂಪಾಯಿ. ನಾವು ಸಾಲ ಮಾಡಿ ಟಮಾಟ ಹಾಕಿದ್ವಿ, 10 ವರ್ಷ ಲಾಸ್ ಆಗಿದೆ. ಈ ವರ್ಷ ಬಂದಿದೆ. ಇವತ್ತು ರೇಟ್ ಇಲ್ಲ, ಈ ವರ್ಷ ರೇಟ್ ಇದೆ. ಇವತ್ತು 700 ರೂಪಾಯಿ ಹೋಗ್ತಾ ಇದೆ. ನಮಗೆ ಹೆಂಡತಿ ಕತ್ತಲ್ಲಿ ಒಂದು 50 ಗ್ರಾಮ್ ಚೇನ್ ಇದೆ. ಅದೇ ಟೌನ್ ಅಲ್ಲಿ ಯಾರಾದ್ರೂ ಹೆಣ್ಮಕ್ಳ ಕತ್ತಲ್ಲಿ 50 ಗ್ರಾಮ್ ಚೇನ್ ಇದೆ ನೋಡಿ, ಗೋಲ್ಡ್
ಇರಲ್ಲ ಇರಲ್ಲ. ನೋಡಕ್ ಮಾತ್ರ ಹಳ್ಳಿ ಜನ ಹೋದ್ರೆ ಕೆಲಸ ಮಾಡಿಸ್ಬಿಡ್ತಾರೆ ಅಂತ ಭಯ. ಮಾಡ್ತಾರಂತ. ಆ ಹೆಣ್ಣು ಮಕ್ಳು ಏನಂದ್ರೆ ಅವ್ರ ಕಾನ್ಫಿಡೇಷನ್ ಸುಖವಾಗಿ ತಿನ್ಬೇಕು. ಏನ್ ತಿನ್ಬೇಕು ಸುಖವಾಗಿ? ಸುಖವಾಗಿ ಯಾಕ್ರಿ ತಿನ್ಬೇಕು? ದುಡಿಬೇಕು, ತಿನ್ಬೇಕು. ಯಾಕೆ ಹೋಗಿ ಹೊಲದಲ್ಲಿ ಕೆಲಸ ಮಾಡಿದ್ರೆ ತಪ್ಪೇನ್ರಿ? ಏನ್ ತಪ್ಪು? ಹೊಲದಲ್ಲಿ ಕೆಲಸ ಮಾಡ್ಸಲ್ಲ, ಯಾರು ಮಾಡ್ಸಲ್ಲ. ಮಾಡಿದ್ರೆ ತಪ್ಪೇನು ಅಂತ ಕೇಳ್ತಾವ್ನಿ ನಾನು. ಈಗ ಬರ್ರಿ ನಮ್ಮೂರಲ್ಲಿ, ನಮ್ ಚಿಕ್ಕಮಂಗ್ಳೂರು ಕಾಫಿ ತೋಟದಲ್ಲೆಲ್ಲ ದುಡಿದ್ರು. ನೋಡಿ ತಾಯಂದ್ರು ಎಷ್ಟು ವರ್ಷ ದುಡ್ದು ದಣ್ಣದ ಜೀವನ ಮಾಡಿದ್ರು. ಎಷ್ಟು ಬಾಧಿ. ಇವಾಗ ನಮಗೂ ಏನಂದ್ರೆ ನಮ್ ಕಷ್ಟ ನಮ್ಮ ಮಕ್ಳಿಗೆ ಬೇಡ ನಾವ್ ಹೇಳೋದು. ನಾವ್ ಹೇಳಿದಷ್ಟು ನಮ್ಗೆ ಅನ್ಯಾಯ ಆಗ್ಬಿಡ್ತು. ನಮ್ ಕಷ್ಟ ನಮ್ಮ ಮಕ್ಳಿಗೆ ಬೇಕೇ ಬೇಕು. ಗೌರ್ಮೆಂಟ್ ಯಾವ್ದು ಫ್ರೀ ಕೊಡಬಾರ್ದು. ದುಡ್ಡು ತಿನ್ನೋಂತ ಶಕ್ತಿ ಕೊಡ್ಬೇಕು ಗೌರ್ಮೆಂಟ್ ಅವ್ರು. ದುಡ್ಡು ತಿನ್ನೋಂತ ಶಕ್ತಿ ದುಡಿದು ನಮ್ಮ ದೇಶ ಸಾಲ ಆಗ್ಬಾರ್ದು. ನಮ್ಮ ದೇಶ ಭಿಕ್ಷೆ ಬೇಡಬಾರ್ದು. ಭಾರತ ದೇಶ ಒಬ್ರಿಗೆ ಹಿಂಗ್ ಅನ್ಬೇಕು ನಾವು. ಹಿಂಗಂದು ನಾವು ದುಡ್ದು ತಿನ್ಬೇಕು. 2,000 ಹಾಕಿರಲ್ಲ ಅಂತ ಜೀವನ ಮಾಡ್ತಾರೇನ? ಮಾಡ್ತಾ ಇದ್ರು. ಇನ್ನೊಂದ್ ದಿವಸ 2 ದಿವಸ ಕೂಲಿಗೆ ಹೋದ್ರೆ, ಒಂದ್ ದಿವಸ ಕೂಲಿಗೆ ಹೋದ್ರೆ 500 ಕೊಡ್ತಾರೆ ಸರ್. ಇವತ್ತು ನಮ್ಮ ಮಕ್ಕಳು ಅಧ್ವಾನ ಆಗಿರೋದು ಈ ಸರ್ಕಾರದಿಂದನೇ. ಸರ್ಕಾರ ಯಾವತ್ತು ರೈತರ ಮಕ್ಕಳಿಗೆ ಹೆಣ್ಣು ಕೊಡಿ, ರೈತರ ಮಕ್ಕಳಿಗೆ ಒಂದು ಗಿಫ್ಟ್ ಕೊಡ್ಬೇಕು. ಯಾರು ರೈತರ ಮಕ್ಕಳಿಗೆ 5 ಲಕ್ಷ ಗಿಫ್ಟ್ ಕೊಡ್ಲಿ ಅವ್ರಿಗೆ, 5 ಲಕ್ಷ ಕೊಡ್ಲಿ ಅವ್ರಿಗೆ. ಆ ಹೆಣ್ಮಕ್ಳು